ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ಕನ್ನಡಿಗರಿಗೆ ಪರಿಚಯವಾದ ನಟಿ ಇವಾಗ ಬಾಯ್ಬಡ್ಕಿ ಅಂತಾನೆ ಪಾಪ್ಯುಲರು. ಯಾವುದೇ ಪಾತ್ರ ಕೊಟ್ಟು ಸುಲಭವಾಗಿ ಅಭಿನಯಿಸುವಂತಹ ಟ್ಯಾಲೆಂಟೆಡ್ ನಟಿ. ವೆಬ್ ಸೀರೀಸ್ಗಳ ರೈಟರ್ ಕೂಡ ಹೌದು. ಟಿವಿ ವೆಬ್ ಸೀರೀಸ್ಗಳ ನಂತರ ಈಗ ಬೆಳ್ಳಿ ತೆರೆಯಲು ಮಿಂಚ್ತಾ ಇರುವಂತಹ ಈ ಟ್ಯಾಲೆಂಟೆಡ್ ಆಕ್ಟರ್ ವಾಣಿ ಗೌಡ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂದ್ರೆ ಇವಾಗ ನೀವು ಆಕ್ಚುಲಿ ಬಾಯ್ಬಡ್ಕಿ ಅನ್ನೋ ಒಂದು ಟೈಟಲ್ ಅಲ್ಲೇ ಪಾಪ್ಯುಲರ್ ಆಗಿದ್ದೀರಾ. ಯಾವ ಘಳಿಗೆಯಲ್ಲಿ ಈ ಹೆಸರು ಹುಟ್ಟಿದ್ದು? ಯಾರು ಡಿಸೈಡ್ ಮಾಡಿದ್ದು? ನಾನು ಹುಟ್ಟಿದೇನೋ ಗೊತ್ತಿಲ್ಲ ಬಾಯ್ಬಡ್ಕಿ ಅಂತ. ಬಟ್ ಆದ್ರೆ ಹೊರಗಡೆ ಎಲ್ಲ ನಾನು ಬಾಯ್ಬಡ್ಕಿ ಅಲ್ಲ, ಇನ್ ಫ್ರಂಟ್ ಆಫ್ ದ ಕ್ಯಾಮೆರಾ ಬಾಯ್ಬಡ್ಕಿ ಅಷ್ಟೇ. ನಂದು ಅದೇ ಪ್ರಶ್ನೆ ಇತ್ತು. ಮೇ ಬಿ ಆತರ ಟೈಟಲ್ ಇರಬಹುದು, ಯೂಟ್ಯೂಬ್ ಚಾನಲ್ ಕೂಡ ಅದೇ ಹೆಸರಲ್ಲಿ ರನ್ ಆಗ್ತಿರ್ಬಹುದು. ನಿಜವಾಗ್ಲೂ ವಾಣಿಯವರು ಹೇಗೆ ನಿಜವಾಗ್ಲೂ ಹಾಗಿರ್ತಾರ ಅಥವಾ ಅದ್ ಬರೀ ಕ್ಯಾರೆಕ್ಟರ್ ಅಂತ? ಅಂದ್ರೆ ವಿತ್ ಮೈ ಕಂಫರ್ಟ್ ಸರೌಂಡಿಂಗ್ ಅಂತ ಒಂದಿರುತ್ತಲ್ವಾ, ಅಲ್ಲಿ ಮೇ ಬಿ ಆ ಟೈಟಲ್ ವರ್ಕ್ ಆಗತ್ತೆ ನನಗೆ. ಇಲ್ಲ ಅಂತ ಅಂದ್ರೆ ಅಥವಾ ಪ್ರೊಫೆಷನ್ಸ್ ಅಂತ ಬಂದಾಗ, ಕೆಲಸ ಅಂತ ಬಂದ್ರೆ, ಅಥವಾ ಇವಾಗ ಶೂಟಿಂಗ್ ಎಲ್ಲ ಹೋದಾಗ ತುಂಬಾ ಸಾಫ್ಟ್ ಅಂತ ಅನ್ನಿಸ್ಕೊಂತೀನಿ ಎಲ್ಲರ ಹತ್ರ. ಮೇಡಮ್ ಅದ್ ಹೆಂಗ್ ಬಂತು ಮೇಡಮ್ ನಿಮಗ್ ಬಾಯ್ಬಡ್ಕಿ ಅಂತ ಟೈಟಲ್, ನೀವು ಮಾತೇ ಆಡಲ್ವಲ್ಲ ಅಂತಿರ್ತಾರೆ. ಹೌದು, ಆದ್ರೆ ಆಡಿಯನ್ಸ್ಗೆ ವ್ಯೂವರ್ಸ್ಗೆಲ್ಲ ನೀವು ಹಾಗೆ ಇಷ್ಟ ಆಗ್ತೀರಾ. ನೀವು ಮಾತಾಡ್ತಾ ಇರ್ಬೇಕು, ಅದು ಅವ್ರಿಗೆ ಬಹಳ ಎಂಟರ್ಟೈನಿಂಗ್ ಆಗಿರುತ್ತೆ. ಅದು ಸ್ಕ್ರಿಪ್ಟ್ ಇದ್ರೆ ಮಾತಾಡ್ತಿರ್ತೀವಿ. ಎಷ್ಟ್ ಜನಕ್ಕೆ ಇದು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ನೀವ್ ಈ ತರ ಟೆಲಿವಿಷನ್ ಅಥವಾ ರಿಯಾಲಿಟಿ ಶೋ ಅದೆಲ್ಲದಕ್ಕೂ ಬರಕ್ಕೂ ಮುಂಚೆ ನೀವು ಥಿಯೇಟರ್ ಜೊತೆ ನೀವು ಬೆಳೆದಿರೋ ಅಂಥವ್ರು. ಹೇಗೆ ಶುರುವಾಗಿದ್ದು ಥಿಯೇಟರ್ ನಂಟು? ಥಿಯೇಟರ್ ಹೇಗೆ ಅಂತಂದ್ರೆ, ನನಗೆ ನಾನು ಚಿಕ್ಕ ವಯಸ್ಸಿಂದನೂ ಈ ಆಕ್ಟ್ ಮಾಡೋದು, ನಾಟಕಗಳು ಮಾಡೋದು ಅಂದ್ರೆ ತುಂಬಾ ಖುಷಿ. ಯಾವಾಗ್ಲಿಂದನೂ ಸ್ಕೂಲಿಂಗಲ್ಲಿ ಇದ್ದಾಗಲೆಲ್ಲ ಮಾಡ್ತಾ ಇದ್ವಿ ನಾವು. ಆಮೇಲೆ ಸ್ಕೂಲಲ್ಲೂ ಬೇಜಾನ್ ನಾಟಕಗಳು ಮಾಡ್ತಾ ಇದ್ವಿ ನಿಜವಾಗ್ಲು, ನಮ್ಮ ಟೀಚರ್ಸ್ ಮುಂದೆ ಎಲ್ಲ. ಆವಾಗ ನಾನು ಒಂದು MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ವರ್ಕ್ ಮಾಡೋವಾಗ ಯೂಶಲ್ ಆಗಿ ನಿಮಗೆ ಗೊತ್ತಿದೆ MNC ಕಂಪ್ನಿ ಅಂತ ಅಂದ್ರೆ ಒಂದು ಪಾಶ್ ಎನ್ವಿರಾನ್ಮೆಂಟ್ ಇರುತ್ತೆ. ಅಲ್ಲಿ ಬರೋ ಹುಡುಗಿರೆಲ್ಲಾರು ಕನ್ನಡ ಮಾತಾಡೋದಕ್ಕೇನೆ ಹೆಸಿಟೇಟ್ ಮಾಡ್ತಿರ್ತಾರೆ. ಬಟ್ ಅಲ್ಲಿ ನಮ್ದು ಒಂದು ಫೆಸ್ಟ್ ಅಂತ ಯಾವಾಗ್ಲೂ ವಾರ ಒಂದೊಂದು ಕಾರ್ಯಕ್ರಮಗಳು ಮಾಡೋವಾಗ, ಅಕ್ಟೋಬರ್ ಮಂತಲ್ಲಿ ಕಾರ್ಯಕ್ರಮ ಮಾಡೋವಾಗ ನಾನು ನನ್ನ ಹೆಸರು ಕೊಟ್ಟಿದ್ದೆ. ನಾನು ಹೊಸಬ್ಳು, ನಾನು ಜಾಯಿನ್ ಆಗಿ 1 ವಾರ ಆಗಿದೆ. ಏನ್ ಮಾಡಕ್ಕೆ ಅಂತ ಕೊಟ್ರೆ, ನಾನು ಮಿಮಿಕ್ರಿ ಮಾಡ್ತೀನಿ ಅಂತ ಕೊಟ್ಟಿದ್ದೆ. ಎಲ್ಲ ಮಾಡಿರೋದೆಲ್ಲ ಹುಡುಗರು ಮಿಮಿಕ್ರಿನೇ, ಒಂಥರ ಟಾಮ್ ಬಾಯ್ ತರ ಇದ್ದಿದ್ದು ನಾನು ಅಲ್ಲಿ. ಆವಾಗ ಅಲ್ಲಿ ನನ್ನ ಕಲೀಗ್ಸ್ ಎಲ್ಲಾರು ಯಾವಾಗ್ಲೂ ಹೇಳೋರು, ಸುಮ್ಮನೆ ಯಾಕೆ ನೀನ್ ಹಿಂಗಿರ್ತಿ, ಯಾವ್ದಾರು ಗಿರಿಯಲ್ಗೆ ಹೋಗೋದಲ್ವಾ, ಎಲ್ಲಾದ್ರೂ ಹೋಗೋದಲ್ವಾ ಅಂತ. ದೆನ್ ಐ ಸ್ಟಾರ್ಟೆಡ್. ನಾನು ಕಾಲೇಜಲ್ಲಿ ಇರ್ಬೇಕಾದ್ರಿಂದನೂ ನಾಟಕಗಳನ್ನ ಮಾಡ್ತಾ ಇದ್ವಿ. ನಮ್ಮ ಕಾಲೇಜಲ್ಲಿ ನಾಟಕೋತ್ಸವ ಅಂತೆಲ್ಲ ಮಾಡ್ತಾ ಇದ್ವಿ. ಒಂದೊಂದು ವಾರ ಫೆಸ್ಟ್ ನಡೀತಾ ಇತ್ತು. ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದು, ಅದರಲ್ಲೆಲ್ಲ ಇನಿಷಿಯೇಟಿವ್ ತಗೊಳ್ಳೋದು ಮಾಡ್ತಾ ಇದ್ದಿದ್ರಿಂದ ಒಂದ್ಸತಿ ಹೀಗೆ ನಮ್ಮ ಕಾಲೇಜ್ ಅಲ್ಲಿ ಪರಿಚಯ ಇರೋರು ಜಗದೀಶ್ ಶಾಸ್ತ್ರಿ ಅಂತ, ವೆರಿ ರೀಸೆಂಟ್ಲಿ ಈ ಪಾಸ್ಟ್ ಅವೇ, ಒಂದು 3-4 ಡೇಸ್ ಆಗಿರ್ಬೋದು. ಅವರು ನನಗೆ ಒಂದ್ಸತಿ ಕರ್ಕೊಂಡು ಹೋಗಿದ್ದು, ಥಿಯೇಟರ್ಗೆ ಇಂಟ್ರಡ್ಯೂಸ್ ಮಾಡಿಸಿದ್ದು. ನೀವು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರಿ, ಬನ್ನಿ ನಮ್ದೊಂದು ತಂಡ ಇದೆ ಆಯಾಮ ಅಂತ ಹೇಳಿ, ನೀವು ನಮ್ಮ ತಂಡದಲ್ಲಿ ಬಂದು ಆ್ಯಕ್ಟ್ ಮಾಡ್ತೀರಾ ಅಂತಂದರೆ ದುಡ್ಡು ಕಾಸೆಲ್ಲ ಏನು ಕೊಡಲ್ಲ, ಬಟ್ ನಿಮಗೆ ಪ್ಯಾಷನ್ ಇರೋದ್ರಿಂದ ನೀವು ಆ್ಯಕ್ಟ್ ಮಾಡ್ತೀರಾ ಅಂದರೆ ಬರ್ಬೋದು ಅಂತ ಹೇಳಿ. ನನಗೂ ಇಂಟ್ರೆಸ್ಟ್ ಇತ್ತು. ಬಟ್ ನನಗೆ ಆಫೀಸ್ ಕೆಲಸನೂ ಇದ್ದಿದ್ದರಿಂದ ಸ್ಯಾಟರ್ಡೆ ಸಂಡೇ ಮಾತ್ರ ಹೋಗ್ತಾ ಇದ್ದೆ ನಾನು. ಮಿಕ್ಕಿದ ಟೈಮಲ್ಲೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ. ಸ್ಯಾಟರ್ಡೆ ಸಂಡೇ ಬಂತು ಅಂತಂದರೆ ನಾಟಕಗಳಿಗೆ ಹೋಗೋದು, ಪ್ರಾಕ್ಟೀಸ್ ಮಾಡೋದು ಮಾಡಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದಷ್ಟು ಶೋಗಳನ್ನ ಮಾಡಿದ್ವಿ. ಆಗ ಮಾಡ್ತಾ ಅದ್ರ ಮೇಲೆ ಒಲವು ಬಂತು. ಹಾಗೆ ಒಂದ್ಸತಿ ಕಾಮಿಡಿ ಕಿಲಾಡಿ ಆಡಿಷನ್ ಕೊಟ್ಬಿಡೋಣ ಅಂತ ಕೊಟ್ಟಿದ್ದು, ಅಲ್ಲಿಂದ ಈ ಕಡೆಗೆ ಫುಲ್ ಟೈಮ್ ಜಾಬ್ ಆಗಿ ಶಿಫ್ಟ್ ಆಗೋಯ್ತು. ಅದೇ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇತ್ತು, ಆ ಥರ ಯಾರೊಬ್ರು ಕರೆದ್ರು ಟೀಮ್ಗೆ, ನಿಮಗೂ ಆಸಕ್ತಿ ಇತ್ತು, ಹೋಗಿ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರಿ. ಈ ಥರ ಒಂದು ಟ್ಯಾಲೆಂಟ್ ಇದೆ ಅಂತ ಆಡಿಯನ್ಸ್ಗೆ ಕರ್ನಾಟಕಕ್ಕೆ ಪರಿಚಯ ಆಗಿದ್ದು ಕಾಮಿಡಿ ಕಿಲಾಡಿ ಮೂಲಕ. ಅಂದ್ರೆ ಆನೆಸ್ಟ್ಲಿ ಅದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಯ್ತು ಅನ್ಸುತ್ತೆ. ಬಿಕಾಸ್ ಒಂಥರ ಬರೀ 4 ಗೋಡೆ ಮಧ್ಯ ಆಫೀಸಲ್ಲಿ ಅಥವಾ ಥಿಯೇಟರ್ ಪರ್ಫಾರ್ಮ್ ಮಾಡ್ತಿದ್ರೆ ನಿಮಗೆ ಸಚ್ ಅ ಮಾಸ್ ಆಡಿಯನ್ಸ್ ಕಂಡುಹಿಡಿಯಕ್ಕೆ ಶುರು ಮಾಡ್ತಾರೆ. ನಿಮಗೆ ನೆನಪಿದೆಯಾ ಆಡಿಷನ್ ಕೊಟ್ಟಿದ್ದ ದಿನ ಅಥವಾ ಕಾಲ್ ಬಂದಿದ್ದ? ಆಕ್ಚುಲಿ ನಾವಿವತ್ತು ಅನೇಕದಲ್ಲಿ ಕೂತಿದ್ದೀವಿ. ಬಟ್ ಈ ಬಿಲ್ಡಿಂಗ್ ಇರೋದು ಅಭಯನಾಡು ಸ್ಟುಡಿಯೋ ಒಳಗಡೆ. ಇದೇ ಅಭಯನಾಡು ಸ್ಟುಡಿಯೋದಲ್ಲಿ ಒಂದು ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ವರ್ಗೂನು ಕ್ಯೂ ಇತ್ತು. ಆ ಕ್ಯೂ ಅಲ್ಲಿ ಒಂದು 300 ಅಥವಾ ಎಷ್ಟೋ ನನ್ನ ನಂಬರ್ ಇದ್ದಿದ್ದು. ಕ್ಯೂ ಅಲ್ಲಿ ನಿಂತು ಆಡಿಷನ್ಗೆ ಬಂದಿದ್ದು.
ಆಡಿಷನ್ಗೆ ಬರೋವಾಗ ಎಲ್ಲರೂ ಹೋಗ್ತಿದ್ದಾರೆ ಒಳಗಡೆ, 5-5 ನಿಮಿಷಕ್ಕೂ ಹೊರಗೆ ಬರ್ತಿದ್ದಾರೆ. ಮತ್ತು ಎಲ್ರದ್ದು ಸೇಮ್ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ. ನೀವು ಏನು ಮಾಡ್ಕೊಂಡು ಬಂದಿದ್ದೀರಾ ಪ್ರಾಕ್ಟೀಸ್ ಅಂತ ಅಂದರೆ, ನಾನು ಉಮಾಶ್ರೀ ಡೈಲಾಗ್ ಮಾಡ್ಕೊಂಡು ಬಂದಿದ್ದೀನಿ, ಅದು ಮಾಡ್ಕೊಂಡು ಬಂದಿದ್ದೀನಿ. ನಾನು ಏನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿಲ್ಲ. ನೈಟ್ ಶಿಫ್ಟ್ ಇತ್ತು ಆಫೀಸಲ್ಲಿ, ಮುಗಿಸ್ಕೊಂಡು ಬೆಳಗ್ಗೆ ಇಲ್ಲಿ ಬಂದಿದ್ದು. ಇಲ್ಲಿ ಕಾಮಿಡಿ ಕಿಲಾಡಿ ಆಡಿಷನ್ ನಡೀತಾ ಇದೆಯಂತೆ, ಹೋಗ್ಬಿಡೋಣ, ಒಂದು ಟ್ರಯಲ್ ಮಾಡಿಬಿಡೋಣ ಅಂತ ಬಂದಿದ್ದೀನಿ. ಆ ಬಂದಿರೋದು ಒಂದು ಹುಟ್ಟು ನೋಡಿದ್ರೆ ಅದನ್ನ ನೆನೆಸ್ಕೊಂಡ್ರೆ ಇವಾಗಲೂ ನನ್ನ ಎಂಟ್ರಿನ ನಮ್ಮ ಡೈರೆಕ್ಟರ್ ಅದೇ ತರ ಕೊಡ್ಸಿದ್ರು ನನಗೆ. ಒಂದು ಟೀ ಶರ್ಟು, ಅದ್ರ ಮೇಲೆ ಒಂದು ಓಪನ್ ಶರ್ಟು, ಅದಕ್ಕೊಂದು ನಾಟ್ ಹಾಕೊಂಡಿದ್ದೆ, ತೀರಾ ಪೊರಕಿ ತರ. ಆ ಟೈಮಲ್ಲಿ ಮೇ ಬಿ ನಂದು ಕೂದಲು ಕೂಡ ಒಂದ್ ಸ್ವಲ್ಪ ಶಾರ್ಟ್ ಇಷ್ಟೇ ಇತ್ತು ಅನ್ಸುತ್ತೆ. ಒಂದು ಜುಟ್ಟು ಹಾಕೊಂಡು ಮೇಕಪ್ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಅವೆಲ್ಲ ಅವಾಗಂತೂ ನಂಗೆ ಸೆನ್ಸೇ ಇಲ್ಲ ಅಷ್ಟೊಂದು. ಬಂದು ಸುಮ್ಮನೆ ನಿಂತಿದ್ದೆ, ಏನು ಮಾಡೋದಪ್ಪ ಅಲ್ಲಿ ಹೋಗಿ, ಎಲ್ಲರೂ ಏನೇನೋ ಮಾಡ್ತಿದ್ದಾರೆ, ಏನೇನೋ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ. ಒಳಗಡೆ ಹೋದೆ, ಏನು ಮಾಡ್ತೀರಾ, ಏನು ಹೇಳ್ತೀರಾ ಅದನ್ನ ಮಾಡ್ತೀನಿ, ಅಲ್ಲಿ ನಿಮ್ಗೇನು ಗೊತ್ತಿದೆ ಮಾಡೋಕ್ಕೆ ಅಂತ ಅಂದ್ರು. ಆವಾಗ ನಾನು ಬಬ್ರುವಾಹನ ಅದು ಏಕಪಾತ್ರ ಅಭಿನಯ ಮಾಡ್ತೀನಿ, ಆದರೆ ಅದು ಅದ್ರ ಸ್ಟೈಲಲ್ಲಿ ಮಾಡಲ್ಲ, ಮಂಡ್ಯ ಸ್ಟೈಲಲ್ಲಿ ಮಾಡ್ತೀನಿ ಅಂತಂದೆ. ಅವ್ರಿಗೆ ಅದು ಒಂಥರ ಡಿಫ್ರೆಂಟ್ ಅನ್ನಿಸ್ತು. ಇಟ್ ಈಸ್ ಲೈಕ್ ಆ 300 ಜನದ ಆಡಿಷನ್ ಏನು ತೊಗೊಂಡಿದ್ರು ಅವ್ರೆಲ್ಲಾರ್ದು ಆಗಿನ ಟೈಮ್ಗೆ ನಿವೇದಿತಾ ಗೌಡದು ಅದೆಲ್ಲ ವಾಯ್ಸ್ ಎಲ್ಲ ಸ್ವಲ್ಪ ಫೇಮಸ್. ಅವಾಗ ನಾನು ನಿವೇದಿತಾ ಗೌಡ ಥರ ಮಾತಾಡ್ತೀನಿ, ನಾನು ನಯನ ಥರ ಆ್ಯಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಬರ್ತಾ ಇದ್ರು. ಇವಳು ಯಾರು ಈ ಹುಡುಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಬಬ್ರುವಾಹನ ಥರ ಮಾಡ್ತೀನಿ ಅಂತಿದ್ದಾಳಲ್ಲ ಅಂದ್ಬಿಟ್ಟು ಅವರು ಒಂದೆಲ್ಲ ಹೇಳು ಸ್ಟಾರ್ಟ್ ಮಾಡು ಅಂದರು. ಶುರು ಮಾಡಿದ ತಕ್ಷಣ 1 ನಿಮಿಷ ಅಂತ ನಿಲ್ಲಿಸ್ಬಿಟ್ಟು ನಮ್ಮ ಡೈರೆಕ್ಟ್ರಿಗೆ ಫೋನ್ ಮಾಡಿ, ಸರ್ ಬನ್ನಿ ಸರ್, ಇಲ್ಲೊಂದು ಮಾಸ್ಟರ್ ಪೀಸ್ ಬಂದಿದೆ ಅಂತ ಕರೆಸಿದ್ರು. ಆಗ ನಂದು ಆಡಿಷನ್ ಶುರು ಆಯಿತು. ಇಟ್ ಈಸ್ ಲೈಕ್ ತಗೊಂಡ್ರು ಅವರು ಆಡಿಷನ್. ಅದಾದ್ಮೇಲೆ ಇನ್ನೇನು ಬರುತ್ತೆ, ಆ ಥರ ಮಾಡು, ಈ ಥರ ಮಾಡು, ನಾನೊಂದು ಸಿಚುವೇಶನ್ ಕೊಡ್ತೀನಿ, ಅದನ್ನ ಆ್ಯಕ್ಟ್ ಮಾಡು, ಇದನ್ನ ಆ್ಯಕ್ಟ್ ಮಾಡು ಅಂತೆಲ್ಲ. ನನಗೆ ಈ ಕ್ಯಾಮ್ರಾ ಮುಂದೆ ಏನು ಮಾತಾಡಬೇಕು, ಯಾವ್ದು ಹೇಳ್ಬಾರ್ದು, ಯಾವ್ದು ಹೇಳ್ಬೇಕು, ಅದೇನು ಗೊತ್ತಿಲ್ಲ. ಇಟ್ ಇಸ್ ಲೈಕ್, ನಿಂಗೆ ಬಾಯ್ ಫ್ರೆಂಡ್ ಇದ್ದಾನ, ಲವ್ ಮಾಡ್ತಾ ಇದೀಯಾ ಅಂತ ಅಂದರೆ, ಸರ್ ಯಾವುದೋ ಒಂದು ಹುಡ್ಗಂಗೆ ಕಾಳಾಗ್ತಿದ್ದೀನಿ ಸರ್, ಒಪ್ಕೊಂತಾ ಇಲ್ಲ, ಹಿಂಗೆ ಹೇಳ್ತಾ ಇದ್ದೆ ನಾನು. ಅಷ್ಟು ಮಾತಾಡ್ತಾ ಇದ್ದೆ. ಅವ್ರಿಗೆ ಅದು ಇಷ್ಟ ಆಗೋಯ್ತು. ಅದಾದ್ಮೇಲೆ ಒಂದು 45 ಮಿನಿಟ್ಸ್ ಏನೋ ನಂದು ಆಡಿಷನ್ ತಗೊಂಡಿದ್ದು. ಹೊರಗೆ ಬರ್ತಿದ್ದಂಗೆ ಬೇರೆ ಕ್ಯೂ ಅಲ್ಲಿ ಇದ್ದವರೆಲ್ಲ, ನೀನ್ ಸೆಲೆಕ್ಟೆಡ್ ಬಿಡು, ನೀನ್ ಸೆಲೆಕ್ಟೆಡ್, ಎಲ್ಲ 3 ನಿಮಿಷಕ್ಕೆ ಆಚೆ ಬಂದಿದ್ದಾರೆ, ನೀನ್ 45 ಮಿನಿಟ್ಸ್ ಅಂದ್ರೆ ನೀನ್ ಸೆಲೆಕ್ಟೆಡ್ ಅಂತ. ಬಟ್ ಅದಾದ್ಮೇಲೆ ನಾನು ಆಫೀಸ್ಗೆ ಹೋಗಿ ನನ್ನ ಪಾಡಿಗೆ ನನ್ನ ಕೆಲಸ ಶುರು ಆಗಿತ್ತು. 1 ವೀಕು ಏನು ಕಾಲ್ ಏನೂ ಬರಲಿಲ್ಲ. ನಾನೇ ಇದೆಲ್ಲ ನಮ್ಗೆ ಬರಲ್ಲ ಅನ್ಸುತ್ತೆ ಅನ್ಕೊಂಡಿದ್ದೆ. ಅದಾದ್ಮೇಲೆ ನೆಕ್ಸ್ಟ್ ವೀಕಲ್ಲಿ ಕಾಲ್ ಬಂತು, ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ ಬನ್ನಿ ಅಂತ. ಸೊ ಸೆಕೆಂಡ್ ರೌಂಡ್ ಆಯಿತು. ಸೆಕೆಂಡ್ ರೌಂಡ್ ಆದ್ಮೇಲೂ ಮೆಗಾ ಆಡಿಷನಲ್ಲೂ ಕೂಡ ನೀವು ಸೆಲೆಕ್ಟೆಡ್ ಅಂತ ಅವ್ರು ನಮ್ಗೆ ಹೇಳ್ತಿಲ್ಲ. ಇಟ್ ಈಸ್ ಲೈಕ್ ಕಾಲ್ ಮಾಡ್ತಾರೆ, ಮತ್ತೆ ನಾಳೆಯಿಂದ ನೀವು ಬರಬೇಕು, ಅಲ್ಲಿ ಅಭಯನಾಡು ಸ್ಟುಡಿಯೋ ಹತ್ರ ಬರಬೇಕು. ಬಂದಿದ್ದು ದಿನ ಒಂದು 12 ಜನ ಮಾತ್ರ ಇದ್ವಿ, ಒಂದು 14 ಜನ ಮಾತ್ರ. ಅವರಿಗೆ ಅವಾಗ್ಲೂ ಅವರು ರಿವೀಲ್ ಮಾಡ್ತಿಲ್ಲ ನೀವೆಲ್ಲ ಸೆಲೆಕ್ಟೆಡ್ ಅನ್ನೋದನ್ನ, ಎಲ್ಲಿ ಹಿಗ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ತಿಲ್ಲ. ನನಗೆ ಫೋನ್ ಮಾಡಿ, ನಾಳೆಯಿಂದ ಒಂದು ಮೆಗಾ ಆಡಿಷನ್ ರೌಂಡ್ ಮುಗೀತು, ಅದಾದಮೇಲೆ ನಾಳೆಯಿಂದ ನೀನು ಕೆಲಸ ಬಿಟ್ಬಿಡ್ಬೇಕು, ಇಲ್ಲೇ ಇರಬೇಕಾಗತ್ತೆ. ನಮಗೆ MNC ಕಂಪ್ನಿ ಗೊತ್ತಲ್ಲ ನಿಮ್ಗೆ ರೂಲ್ಸು. ನಾವು ಫಸ್ಟೇ ನೋಟಿಫಿಕೇಶನ್ಗೆ ಪೀರಿಯಡ್ ಸರ್ವ್ ಮಾಡಬೇಕು, ಮೊದಲೇ ಹೇಳಿರ್ಬೇಕು. ಹೆಂಗೆ ಮಾಡೋದು ಅಂತ ನಾನು, ಸರ್ ಏನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ, ನಾನು ಕೆಲಸ ಬಿಡು ಅಂದರೆ ಹೆಂಗೆ ಬಿಡೋದು ಅಂತ. ಅದಿಲ್ಲಮ್ಮ, ನಿನ್ಗೊಂದು ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ, ನೀನು ಇದರಲ್ಲಿ ನೀನು ಸರ್ವೈವ್ ಆಗಬೇಕು ಅಂದರೆ, ನಿನಗೇನೋ ಒಂದು ಅಚೀವ್ ಮಾಡಬೇಕು ಅಂದರೆ ನೀನು ಬಿಡಬೇಕಾಗುತ್ತೆ, ಏನು ಯೋಚನೆ ಮಾಡಬೇಡ, ಲೈಫ್ ಸೂಪರ್ ಆಗಿರುತ್ತೆ, ಬಿಡು ಅಂತ. ನನಗೆ ಹೆಂಗಪ್ಪ ಬಿಡೋದು. ಕೊನೆಗೆ ನಮ್ಮ ಆಫೀಸಲ್ಲಿ ಆಕ್ಸಾ ಬಿಸ್ನೆಸ್ ಸರ್ವಿಸಸ್ ಅಂತ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಕಂಪನಿ. ಬಟ್ ದೇ ವರ್ ಸೋ ಸಪೋರ್ಟಿವ್. ಅವಾಗ್ಲಿಂದಾನೇ ಅವರೆಲ್ಲರೂ ಮಚ್ಚ, ಅವ್ರು ನನ್ನೆಲ್ಲ ಮಚ್ಚ ಅಂತ ಕರಿತಾ ಇದ್ದಿದ್ದು, ಆ ಟಾಮ್ ಬಾಯ್ ಥರ ಇದ್ದಿದ್ದರಿಂದ. ಮಚ್ಚ ನೀನು ಹೋಗು, ಮಚ್ಚ ನೀನು ಹೋಗಿ ಸಿನಿಮಾಗೆ ಹೋಗು, ಸೀರಿಯಲ್ಗೆ ಹೋಗು ಅಂತ ಅನ್ನೋರಲ್ವ. ಎಲ್ಲರೂ ಸಪೋರ್ಟ್ ಮಾಡಿದ್ರು. ಈವನ್ ನಮ್ಮ ಮ್ಯಾನೇಜರ್ ಕೂಡ, ಅವರು ಆ್ಯಕ್ಚುಲಿ ಕನ್ನಡದವರಲ್ಲ, ಬಟ್ ಸ್ಟಿಲ್ ಇಫ್ ಯು ಆರ್ ಗೋಯಿಂಗ್ ಆ್ಯಂಡ್ ವರ್ಕಿಂಗ್ ಇನ್ TV ಚಾನಲ್ ಮೀನ್ಸ್ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಡೂಡ್, ಗೋ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನನಗೆ ಬೇಗ ರಿಲೀವ್ ಮಾಡಿಕೊಟ್ರು ಎಲ್ಲಾನು. ಸೊ ಅಲ್ಲಿಂದ ಈ ಕಡೆಗೆ ಬಂದು ಇಲ್ಲಿ ಶುರುವಾಯ್ತು ಜರ್ನಿ. ಚೆನ್ನಾಗಿದೆ ಟಚ್ವುಡ್. ಅಂದ್ರೆ ಅವರೆಲ್ಲ ನಿಮ್ ಟ್ಯಾಲೆಂಟ್ ನ ನೋಡಿದ್ರಲ್ಲ ಆಫೀಸಲ್ಲಿ, ಸೊ ಅವ್ರಿಗೆಲ್ಲ ಒಂದ್ ಕಡೆ ಗ್ಯಾರಂಟಿ ಇತ್ತು, ಇದೊಂದ್ ದಿನ ಆಗ್ಲೇಬೇಕಿತ್ತು, ಫೈನಲಿ ಆ ಕಾಲ್ ಬಂದಿದೆ, ಗೋ ಅಂತ ಅವರು ಸಪೋರ್ಟ್ ಮಾಡಿದ್ರು. ಅಂಡ್ ಫುಲ್ ಸರ್ಕಲ್ ಬಂದಿದೆ ಅನ್ಸುತ್ತೆ. ನೀವು ಅದೇ ಸ್ಟುಡಿಯೋಲಿ ಇವಾಗ ಇಂಟರ್ವ್ಯೂ ಆಕ್ಚುಲಿ ನನ್ನ ಅದೃಷ್ಟ ಹೇಳ್ಬೇಕು ಅಂತಂದ್ರೆ ವೆರಿ ಟ್ರೂ. ಅಂಡ್ ಇವಾಗ ಆ ಡೇ ನೆನ್ಸ್ಕೊಂಡು ಕಾಮಿಡಿ ಕಿಲಾಡಿಗಳು ಓಕೆ ಆಯ್ತು, ನೀವು ಶೂಟ್ ಮಾಡಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರಿ.
ಕಾಮಿಡಿ ಕಿಲಾಡಿಗಳು ಜರ್ನಿ ಇವತ್ವರೆಗೂ ಯುವರ್ ಅ ಪಾರ್ಟ್ ಆಫ್ ಇಟ್ ಅಂತ Yes, yes. ಅನ್ಸುತ್ತೆ. ಯಾವ್ದು ನಿಮಗೆ ತುಂಬಾನೇ ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ಅಂತ ಹೇಳ್ಬಹುದು, ಅದ್ ಗುಡ್ ಆರ್ ಬ್ಯಾಡ್ ಹೌಎವರ್ ಇಟ್ ಇಸ್, ತುಂಬಾ ನೆನಪಲ್ಲಿ ಇಟ್ಕೊಂಡಿರುವಂತ ಪರ್ಟಿಕ್ಯುಲರ್ ಶೂಟ್ ಯಾವ್ದಾದ್ರು ಇದೆಯಾ? ದರ್ ವರ್ ಅ ಲಾಟ್ ಅದು ಆಕ್ಚುಲಿ. ತುಂಬಾ ಇರುತ್ತೆ. ಗುಡ್ ಮೆಮೊರೀಸ್, ಬ್ಯಾಡ್ ಮೆಮೊರೀಸ್ ಎಲ್ಲ ಎಲ್ಲ ಇದೆ. ಇರುತ್ತೆ. ಯಾಕೆಂದ್ರೆ ಈ ಸಿನಿಮಾ ಜರ್ನಿ ಅಥವಾ ಈ ಟಿವಿ ಸೀರಿಯಲ್ ಈ ಜರ್ನಿ ಏನಿದೆ ಅದು ನಂಗೆ ತುಂಬಾ ಹೊಸದು. ನನಗೆ ನಾನು ಈ ತರದ್ ಒಂದು ನೋಡೇ ಇಲ್ಲದೆ ಇರೋಳು. ಕ್ಯಾಮರಾನೇ ಕಾಜಲ್ ಅಂದ್ರೆ ಏನಂತ ಗೊತ್ತಿರ್ತಿರ್ಲಿಲ್ಲ ನನ್ಗೆ. ಕಾಜಲ್ ಹಂಗಂದ್ರೆ ಏನು ಅಂತ, ಅಂದ್ರೆ ಅಷ್ಟು ಬ್ಯೂಟಿ ಸೆನ್ಸ್ ಇರ್ತಾ ಇರ್ಲಿಲ್ಲ. ಆ ತರದ್ದು ಹುಡುಗಿ ಸಡನ್ ಆಗಿ ಬಂದು ದಿನ ಮೇಕಪ್ ಹಚ್ಕೋಬೇಕು, ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಬೇಕು ಅಂತಂದ್ರೆ ಅದೇ ಒಂದು ಟಫೆಸ್ಟ್ ಜರ್ನಿ. ಅದ್ರೊಳಗಡೆ ಒಂದ್ ಎಪಿಸೋಡ್ ಮಾಡಿದ್ರು ನನ್ಗೆ ಸರ್ಪ್ರೈಸ್ ಕೊಡಕ್ ನಮ್ಮಪ್ಪ ನಮ್ಮಮ್ಮನೆಲ್ಲ ಕರೆಸಿ. ಅಂದ್ರೆ ನಮ್ ಲೈಫ್ ಜರ್ನಿ ನಾವು ಓಪನ್ ಮಾಡಿ, ಅದು ಒಂಥರ ಒಂದ್ ಕಡೆಯಿಂದ ಅಫ್ಕೋರ್ಸ್ ತುಂಬಾ ಜನಕ್ಕೆ ಇನ್ನೂ ನನ್ನನ್ನು ಜಾಸ್ತಿ ಹತ್ರ ಮಾಡಿದಂತಹ ಎಪಿಸೋಡ್ ಆಗಿರ್ಬೋದು. ಬಟ್ ಒಂದ್ ಕಡೆಯಿಂದ ನನ್ಗೆಲ್ಲೋ ಒಂದ್ ಕಡೆ ತುಂಬಾ ಅಂದ್ರೆ ನಾವು ಎಷ್ಟೇ ನಮ್ ಕಷ್ಟಗಳಿದ್ರೂನು ಇಷ್ಟು ವರ್ಷದ ಜರ್ನಿಯಲ್ಲಿ ಎಲ್ಲೂ ತೋರಿಸ್ಕೊಂಡಿರಲ್ಲ, ಎಲ್ಲೂ ಹೇಳ್ಕೊಂಡಿರಲ್ಲ. ಬಿಕಾಸ್ ನಾವು ಮನುಷ್ಯರು ನಡ್ಕೊಳ್ಳೋ ರೀತಿನೇ ಹಾಗೆ. ನಮ್ಮ ಕಷ್ಟ ನಾವೆಲ್ಲೂ ಹೇಳ್ಕೊಳಲ್ಲ. ನಾವು ಆರಾಮಾಗಿದ್ದೀವಿ ಅನ್ನೋ ಥರನೇ ಪ್ರಿಟೆಂಡ್ ಮಾಡ್ಕೊಂಡು ಬದುಕ್ತಿರ್ತೀವಿ. ಬಟ್ ಅದೊಂದು ಶೂಟಲ್ಲಿ ಎಲ್ಲೋ ಒಂದು ಕಡೆ ಎಲ್ಲ ರಿವೀಲ್ ಆಗೋಗ್ಬಿಡ್ತಲ್ಲ, ಇಷ್ಟು ದಿನದ್ದು ಎಲ್ಲ ವಿಚಾರಗಳು ಎಲ್ರ ಮುಂದೆ ಹೇಳ್ಕೊಳಂಗಾಯ್ತಲ್ಲ ಅಂತ ಒಂಥರ ಹೆಸಿಟೇಟಿಂಗ್ ಇರ್ಬೋದು. ಒಂದು ಕಡೆಯಿಂದ ಒಂದು ಪ್ರೌಡ್ ಫೀಲ್, ನಮ್ಮ ಅಪ್ಪ ನಮ್ಮ ಅಮ್ಮನ ಟಿವಿಗೆ ಕರೆಸಿದ್ವಿ, ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಅವ್ರನ್ನ ಅಂತ ಅಂದ್ಬಿಟ್ಟು ಮಿಕ್ಸ್ಡ್ ಎಮೋಷನ್. ನೀವು MNC ವರ್ಕ್ ಮಾಡ್ತಿದ್ರಿ ಅಂದ್ರಲ್ಲ, ಸೊ ನೀವ್ ಅದನ್ನೇನಾದ್ರು ಈಗ ಮಿಸ್ ಮಾಡ್ಕೊಳ್ತೀರಾ ಅಥವಾ ಅಂದ್ರೆ? ಆಕ್ಚುಲಿ ಏನು ಅಂದ್ರೆ, ನನ್ನ ಫ್ರೆಂಡ್ ಸರ್ಕಲ್ ಅಂತ ಬಂದ್ರೆ, ನನ್ನ ಎಂಜಾಯ್ಮೆಂಟ್ ಅಂತ ಬಂದ್ರೆ ಐ ಡೆಫಿನೆಟ್ಲಿ ಮಿಸ್ ಇಟ್. ಯಾಕೆ ಅಂತ ಅಂದ್ರೆ ನಾನು MNC ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಇದ್ದಂಥ ನನ್ನ ಫ್ರೆಂಡ್ಸ್ ಗ್ಯಾಂಗ್ ಇರ್ಬೋದು, ಅಥವಾ ನಾನು ನಡ್ಕೊತಾ ಇದ್ದಿದ್ದ ರೀತಿ ಇರ್ಬೋದು, ಫುಲ್ ಬಿಂದಾಸ್ ಆಗಿ ಆರಾಮಾಗಿ ಹೆಂಗೆ ಇಷ್ಟ ಬರುತ್ತೆ ಹಾಗೆ ಇವಾಗ ಹಂಗೆ ಇರೋಕ್ಕಾಗಲ್ಲ. ವಿ ಹ್ಯಾವ್ ಸಮ್ ಸರ್ಟನ್ ರೆಸ್ಟ್ರಿಕ್ಷನ್ಸ್ ಇವಾಗ. ಅಂದರೆ ಪಬ್ಲಿಕ್ ರೆಕಗ್ನೈಸ್ ಮಾಡೋದ್ರಿಂದ ಎಷ್ಟು ಸಾಧ್ಯ ಅಷ್ಟು ಕೆಲವೊಂದು ಕಡೆ ಕಂಟ್ರೋಲ್ಡ್ ಆಗಿ ಮೈಂಡ್ನ ಇಟ್ಕೋಬೇಕಾಗುತ್ತೆ. ಆ ಥರ ವಿಚಾರಕ್ಕೆ ಬಂದಾಗ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಬಟ್ ದುಡಿಮೆ ಅಂತ ಬಂದಾಗ ಡೆಫಿನೆಟ್ಲಿ 1 ತಿಂಗಳು ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಿದ್ದು ಇವಾಗ ದೇವ್ರ ದಯೆಯಿಂದ 1 ದಿನದಲ್ಲಿ ಅರ್ನ್ ಮಾಡೋ ಅಂಥದ್ದು ಅಥವಾ 2 ದಿನದಲ್ಲಿ ಅರ್ನ್ ಮಾಡೋ ಅಂಥದ್ದು ಸಾಧ್ಯತೆಗಳಿರೋದ್ರಿಂದ ಇಟ್ಸ್ ಲೈಕ್ ದುಡಿಮೆ ಅಂತ ಬಂದಾಗ ಇದಿಷ್ಟ ಆಗುತ್ತೆ. ಎಂಜಾಯ್ಮೆಂಟ್, ಒಂದು ಕಂಫರ್ಟೆಬಿಲಿಟಿ ಅಂತ ಬಂದಾಗ ಆ ಲೈಫ್ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಅಲ್ಲಿ ನಿಮ್ಗೆ ಬಹುಶಃ ನೀವು ಪಬ್ಲಿಕ್ ಫಿಗರ್ ಆಗಿರ್ತಿರ್ಲಿಲ್ಲ, ಹೌದು. ಸೊ ಯಾರು ಗುರ್ತು ಹಿಡಿಯೋದು ಅಥವಾ ಏನೋ ಅದಿರ್ತಿರ್ಲಿಲ್ಲ ಅಷ್ಟೇ.